ಅಪಾರ್ಟ್ಮೆಂಟ್ ಬಾಲ್ಕನಿ ಸಂಜೆಯ ತಿಳಿಬಿಸಿಲು ಬೆಂಗಳೂರಿನ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಸಮುಚ್ಚಯದ ಬಾಲ್ಕನಿಯಲ್ಲಿರುವ ಗಿಡಗಳ ನಡುವಿನಿಂದ ಜಿನುಗಿ ಅರುಣ್ನ ಕೆನ್ನೆಗೆ ತಾಗುತ್ತಿತ್ತು. ಕೈಯಲ್ಲಿದ್ದ ಬಿಸಿ ಚಹದ ಕಪ್ನಿಂದ ತೆಳುವಾದ ಹಬೆ ಏಳುತ್ತಿತ್ತು. ಒಂದು ಸಿಪ್ ನಿಧಾನವಾಗಿ ಕುಡಿಯುತ್ತಲೇ ಅವನ ಕಣ್ಣುಗಳು ಕೆಳಗೆ ಕಾಂಪೌಂಡ್ನಲ್ಲಿ ಸೈಕಲ್ ಓಡಿಸುತ್ತಿದ್ದ ಮಗಳ ಮೇಲಿದ್ದವು. 5 ವರ್ಷದ ಅಪ್ಪು ತನ್ನ ಪುಟ್ಟ ಗುಲಾಬಿ ಬಣ್ಣದ ಸೈಕಲ್ನಲ್ಲಿ ಬ್ಯಾಲೆನ್ಸ್ ಮಾಡಲು ಹೆಣಗುತ್ತಿದ್ದಳು. ಅಪ್ಪು ಉತ್ಸಾಹದಿಂದ, ಅಮ್ಮ ನೋಡು, ನಾನು ಒಬ್ಳೇ ಓಡಿಸ್ತಾ ಇದ್ದೀನಿ ಹೀಗೆ ಕೂಗಿದ ತಕ್ಷಣ ಸೈಕಲ್ ಒಂದು ಕಡೆಗೆ ವಾಲಿತು. ರಶ್ಮಿ ಆತಂಕದಿಂದ, ಅಯ್ಯೋ ನೋಡಿ ಮಗಳೇ, ಬೀಳ್ತೀಯಾ? ರಶ್ಮಿ ಅರುಣ್ನ ಹೆಂಡತಿ, ಅವನ ಪ್ರಪಂಚದ ಅಚ್ಚು, ಓಡಿಹೋಗಿ ಮಗಳನ್ನು ಹಿಡಿದುಕೊಂಡಳು. ಅವಳ ನಗು ಆ ಅಂಗಳವನ್ನೆಲ್ಲ ತುಂಬಿತ್ತು. ಬಾಲ್ಕನಿಯ ಇನ್ನೊಂದು ಕುರ್ಚಿಯಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಯ ಎಲ್ಲಾ ಗಾಂಭೀರ್ಯದೊಂದಿಗೆ ಆದಿ, ಅಂದರೆ ಅರುಣ್ನ ಮಗ, ಕುಳಿತಿದ್ದಾನೆ. ಅವನ ಸಂಪೂರ್ಣ ಗಮನ ಲೆಕ್ಕದ ಪುಸ್ತಕದಲ್ಲಿನ ಅಂಕಿಗಳ ಮೇಲಿದೆ. ಹೊರಗಿನ ಗದ್ದಲ ಯಾವುದೂ ಅವನನ್ನು ಬಾಧಿಸುತ್ತಿಲ್ಲ. ಅಪ್ಪು, ಅಪ್ಪ ಇಲ್ಲಿ ನೋಡಿ, ನಾನು ಬೀಳಲಿಲ್ಲ. ಅಪ್ಪು ಮತ್ತೆ ಸೈಕಲ್ ಏರಿ ಅರುಣ್ನತ್ತ ಕೈ ಬೀಸಿದಳು. ಅರುಣ್ ಮುಗುಳ್ನಗುತ್ತಲೇ ಮರಳಿ ಕೈ ಬೀಸಿದ. ಎದೆಯಲ್ಲಿ ಒಂದು ತೃಪ್ತಿಯ ತಂಪು ಹರಡುವುದನ್ನು ಅವನು ಅರಿತ. ಇದೇ ಸಂತೋಷ, ರಶ್ಮಿ, ಆದಿ ಮತ್ತು ಅಪ್ಪು ಸೇರಿರುವ ಈ ಪುಟ್ಟ ಗದ್ದಲದ ಪ್ರಪಂಚ. ಒಂದು ಪ್ರಮುಖ ಜಾಹೀರಾತು ಕಂಪನಿಯಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ದಿನವಿಡೀ ಹೊಸ ಆಲೋಚನೆಗಳು ಮತ್ತು ಡೆಡ್ಲೈನ್ಗಳ ಯುದ್ಧದಲ್ಲಿರುತ್ತಾನೆ ಅವನು. ಆದರೆ ಈ ಸಂಜೆ ಇದು ಅವನಿಗಾಗಿ ಮಾತ್ರ. ಅವನು ಕದ್ದುಕೊಂಡಿರುವ ಶಾಂತಿಯ ದ್ವೀಪ. ಮೊಬೈಲ್ ರಿಂಗ್ ಆಗುತ್ತದೆ. ಟೀಮ್ ಲೀಡ್ ಫೋನ್ನಲ್ಲಿ, ಅರುಣ್, ಆ ಹೊಸ ಕ್ಲೈಂಟ್ಗೆ ಪ್ರೆಸೆಂಟೇಷನ್ ರೆಡಿ ಆಯ್ತಾ? ನಾಳೆ 10 ಗಂಟೆಗೆ ಮೀಟಿಂಗ್. ಟೀಮ್ ಲೀಡ್ನ ಧ್ವನಿ ಅರುಣ್ಣನ್ನು ಮತ್ತೆ ಆಫೀಸಿನ ಜಂಜಟಕ್ಕೆ ಎಳೆದುಕೊಂಡಿತು. ಅರುಣ್, ಎಸ್, ಆಲ್ಮೋಸ್ಟ್ ಡನ್, ಫೈನಲ್ ಟಚ್ ಕೊಡ್ತಾ ಇದ್ದೀನಿ ಅವನು ಉತ್ತರಿಸಿದ. ಕಂಪ್ಯೂಟರ್ ಸ್ಕ್ರೀನ್ನ ಹೊಳೆಯುವ ಅಕ್ಷರಗಳ ನಡುವೆಯೂ ಅವನ ಮನಸ್ಸು ಮತ್ತೆ ಎಲ್ಲೋ ಹಾರಿಹೋಗಿತ್ತು. ಇತ್ತೀಚಿನ ದಿನಗಳಲ್ಲಿ ಅವನ ಮನಸ್ಸು ಹೀಗೆ, ಕೆಲಸದ ಒತ್ತಡದ ನಡುವೆಯೂ ತಟ್ಟಂದೆ ಒಂದು ಕ್ಷಣ ಅದು ಶೂನ್ಯವಾಗುತ್ತದೆ. ಅಮ್ಮನ ಪುಣ್ಯತಿಥಿ ಹತ್ತಿರ ಬಂದಾಗ ಇದು ಪಾಟಿಗಿಂತ ಹೆಚ್ಚಾಗುತ್ತದೆ. ಅಮ್ಮ ಹೋಗಿ 3 ವರ್ಷಗಳಾಗಿವೆ. ಆದರೂ ಆ ಪ್ರೀತಿ, ಆ ಬೈಗಳು, ಆ ಕಾಳಜಿ ಎಲ್ಲವೂ ನಿನ್ನೆ ಅನುಭವಿಸಿದಷ್ಟು ಸ್ಪಷ್ಟವಾಗಿದೆ. ಕ್ಯಾನ್ಸರ್ ಎಂಬ ಮಹಾರೋಗ ಅಮ್ಮನನ್ನು ಕಾರ್ಡಿಯ ತಿನ್ನುವಾಗ ಅಸಹಾಯಕನಾಗಿ ನೋಡುತ್ತಾ ನಿಲ್ಲಬೇಕಾದ ಮಗ ಅವನು. ಅಮ್ಮನ ಕೊನೆಯ ದಿನಗಳ ನೋವಿನ ಮುಖ, ಆಸ್ಪತ್ರೆಯ ಕೋಣೆಯಲ್ಲಿದ್ದ ಔಷಧದ ವಾಸನೆ, ಕೀಮೋ ಮುಗಿದು ಬಳಲಿ ಮಲಗಿದ್ದಾಗ ಮಗ ಏನು ತಿಂದಿಲ್ಲ ಅಲ್ವಾ ಎಂದು ಕ್ಷೀಣಸ್ವರದಲ್ಲಿ ಕೇಳುತ್ತಿದ್ದ ಆ ಪ್ರಶ್ನೆ ಯಾವುದೂ ಅವನ ಮನಸ್ಸಿನಿಂದ ಮಾಸಿಲ್ಲ. ಅಮ್ಮ ಇದ್ದಾಗ ಅಮ್ಮನಗಿಂತ ದೊಡ್ಡದು ಈ ಜಗತ್ತಿನಲ್ಲಿ ಬೇರೆ ಏನೂ ಇರಲಿಲ್ಲ. ಈಗ ಆ ಪ್ರೀತಿಯ ನೆರಳು ಕಳೆದುಕೊಂಡಾಗ ಜೀವನದ ಪ್ರತಿ ಸಾಧನೆಯಲ್ಲೂ ಏನೋ ಒಂದು ಕೊರತೆ ಕಾಡುತ್ತಿತ್ತು. ದೃಶ್ಯ 2. ಅರುಣ್ನ ಬೆಡ್ರೂಮ್. ರಾತ್ರಿ. ಮಕ್ಕಳು ಮಲಗಿದ ನಂತರ ಅರುಣ್ ನಿಧಾನವಾಗಿ ರಶ್ಮಿಯ ಮಡಿಲಿಗೆ ಒರಗಿದ. ಕೋಣೆಯಲ್ಲಿ ತೆಳುವಾದ ಚಂದ್ರನ ಬೆಳಕು ಮಾತ್ರ ಇತ್ತು. ರಶ್ಮಿ ಅವನ ಹಣೆಯನ್ನು ನಿಧಾನವಾಗಿ ನೇವರಿಸುತ್ತಾ, ಏನಾಯ್ತು ಅರುಣ್? ಇತ್ತೀಚೆಗೆ ಯಾಕೋ ಒಂಥರ ಬೇಜಾರ್ನಲ್ಲಿದ್ದೀರಾ? ಆಫೀಸಿನಲ್ಲಿ ಏನಾದ್ರೂ ತೊಂದರೆಯೇ? ಅರುಣ್ ಧ್ವನಿ ತಗ್ಗಿಸಿ, ಏನೂ ಇಲ್ಲ, ಸುಮ್ನೆ ಅಮ್ಮನ ನೆನಪಾಯಿತು. ನಿನ್ನೆ ಕನಸಿನಲ್ಲಿ ಬಂದಿದ್ರು. ನಮ್ಮ ಹಳೆಯ ಮನೆಯ ಅಡುಗೆ ಮನೆಯಲ್ಲಿ ನಿಂತಿದ್ರು. ಮುಖದಲ್ಲಿ ಒಳ್ಳೆ ನಗು. ನನಗಿಷ್ಟದ ಒಬ್ಬಟ್ಟು ಮಾಡುತ್ತಿದ್ರು. ಬೇಗ ಬಾ ಮಗ, ಬಿಸಿ ಬಿಸಿ ತಿನ್ನು ಅಂತ ಕರೆದ್ರು. ಅವನು ಒಂದು ಕ್ಷಣ ಮೌನವಾದ. ಅರುಣ್, ಆದರೆ ಆ ನಗುವ ಮುಖಕ್ಕಿಂತ ಹೆಚ್ಚಾಗಿ ಕೊನೆಗಾಲದ ಆ ನೋವಿನ ಮುಖವೇ ಯಾವಾಗಲೂ ನೆನಪಿಗೆ ಬರುತ್ತದೆ ರಶ್ಮಿ. ಪ್ರೀತಿಸಲು ಮಾತ್ರ ತಿಳಿದ, ನನಗಾಗಿಯೇ ಬದುಕಿದ ಆ ಅಮ್ಮನನ್ನು ಸರಿಯಾಗಿ ನೋಡಿಕೊಳ್ಳಲು ನನಗೆ ಆಗಲಿಲ್ಲ. ಕೊನೆಗಾಲದಲ್ಲಿ ಒಂದು ಒಳ್ಳೆಯ ಮಾತು, ಪ್ರೀತಿಯಿಂದ ಒಮ್ಮೆ ತಬ್ಬಿಕೊಳ್ಳಲು ಈ ಓಡಾಟದ ಮಧ್ಯೆ ಆಗಲೇ ಇಲ್ಲ. ಆ ತಪ್ಪಿತಸ್ಥ ಭಾವನೆ ಒಂದು ಕೆಂಡದ ಹಾಗೆ ನನ್ನನ್ನು ಸುಡುತ್ತಲೇ ಇರುತ್ತದೆ. ಅಮ್ಮನ ಅಗಲಿಕೆ ಅವನೊಳಗೆ ಒಂದು ದೊಡ್ಡ ಶೂನ್ಯವನ್ನು ಸೃಷ್ಟಿಸಿತ್ತು. ರಶ್ಮಿಗಾಗಲಿ ಮಕ್ಕಳಿಗಾಗಲಿ ತುಂಬಲಾಗದ ಶೂನ್ಯ. ದೃಶ್ಯ 3. ಸಿಟಿ ಬಸ್. ಮರುದಿನ ಬೆಳಗ್ಗೆ. ಮರುದಿನ ಆಫೀಸಿಗೆ ಪ್ರಯಾಣ. ಎಂದಿನಂತೆ ಬಸ್ಸಿನಲ್ಲಿ. ಸ್ವಂತ ಕಾರು ಇದ್ದರೂ ಬೆಂಗಳೂರಿನ ಈ ಗದ್ದಲದ ಬಸ್ ಪ್ರಯಾಣ ಅರುಣ್ಣಿಗೆ ಒಂದು ರೀತಿಯ ಧ್ಯಾನವಾಗಿತ್ತು. ಹಲವು ಬಗೆಯ ಮನುಷ್ಯರು, ಹಲವು ಬಗೆಯ ಜೀವನಗಳು. ಕಿಟಿಕಿಯ ಕಂಬಿಗೆ ಗಲ್ಲವನ್ನಿಟ್ಟು ಹೊರಗೆ ನೋಡಿದರೆ ಜಾಹೀರಾತಿನ ವಾಚಕಗಳಾಚೆಯ ನಿಜ ಜೀವನವನ್ನು ಕಾಣಬಹುದೆಂದು ಅವನು ನಂಬಿದ್ದ. ಕಂಡಕ್ಟರ್ನ ಕೂಗು, ಎಂಜಿನ್ನ ಶಬ್ದ, ಹಾರ್ನ್ಗಳು, ಹೊರಗಿನ ಕೋಲಾಹಲ ಎಲ್ಲವೂ ಅವನಿಗೆ ಅಭ್ಯಾಸವಾಗಿ ಹೋಗಿತ್ತು. ಜನರು ದಬ್ಬಾಡಿಕೊಂಡು ಹತ್ತುತ್ತಾರೆ, ಇಳಿಯುತ್ತಾರೆ. ಪ್ರತಿ ಮುಖದಲ್ಲೂ ಒಂದೊಂದು ಕತೆ. ಅಪ್ಪೊಳೆ ಮುಂದಿನ ಸ್ಟಾಪ್ನಿಂದ ಮುಷಿದಾದರೂ ಸ್ವಚ್ಛವಾದ ಒಂದು ಕಡುನೀಲಿ ಸೀರೆಯುಟ್ಟ ವಯಸ್ಸಾದ ಅಮ್ಮನೊಬ್ಬರು ಕಷ್ಟಪಟ್ಟು ಬಸ್ ಹತ್ತಿದರು. ಅವರ ನಡಿಕೆಯಲ್ಲಿ ಒಂದು ಸಣ್ಣ ಕುಂಟು ಇತ್ತು. ಕಂಡಕ್ಟರ್, ಟಿಕೆಟ್ ಟಿಕೆಟ್.
ಕಂಡಕ್ಟರ್ನ ಒರಟು ಧ್ವನಿ ಆ ಅಮ್ಮನ ಬಳಿ ತಲುಪಿತು. ಅವರು ಸೀರೆಯ ಸೆರಗಿನಲ್ಲಿ ಸಿಕ್ಕಿಸಿದ ಒಂದು ಸಣ್ಣ ಗಟ್ಟನ್ನು ಜಾಗರೂಕತೆಯಿಂದ ಬಿಚ್ಚಿದರು. ಅದರಲ್ಲಿ ಸುಕ್ಕುಗಟ್ಟಿದ ನೋಟುಗಳು ಮತ್ತೆ ಚಿಲ್ಲರೆ ಕಾಸುಗಳನ್ನು ನಡುಗುವ ಕೈಗಳಿಂದ ಎಣ್ಣಿಸಿದರು. ಶಾಂತಮ್ಮ ಕ್ಷೀಣ ಧ್ವನಿಯಲ್ಲಿ, ಮಗನೇ, ಜಯನಗರಕ್ಕೆ ಎಷ್ಟಪ್ಪಾ? ಕಂಡಕ್ಟರ್ ಅಸಹನೆಯಿಂದ, 15 ರೂಪಾಯಿ, ಬೇಗ ಕೊಡಿ. ಆ ಅಮ್ಮನ ಮುಖ ಥಟ್ಟನೆ ಬಾಡಿತು. ಅವರು ಮತ್ತೆ ಆ ಚಿಲ್ಲರೆಯನ್ನು ಎಣಿಸಿದರು. 12, 13, 14. ಅಯ್ಯೋ, 12 ರೂಪಾಯಿ ಮಾತ್ರ ಇದೆಯಲ್ಲ ಮಗನೇ. ಪರವಾಗಿಲ್ಲ, ನಾನು ಮುಂದಿನ ಸ್ಟಾಪ್ನಲ್ಲೇ ಇಳಿದು ಬಿಡ್ತೇನೆ. 15 ರೂಪಾಯಿ ಪೂರ್ತಿ ಇಲ್ಲ. ಕಂಡಕ್ಟರ್ ಗಟ್ಟಿಯಾಗಿ, ಅದೆಲ್ಲ ಆಗಲ್ಲ. ಬೆಳಿಗ್ಗೆ ಒಬ್ಬೊಬ್ರು ಬಂದ್ಬಿಡ್ತೀರಿ ಲೆಕ್ಕ ಹೇಳ್ತಾ. ಒಂದು ಪೂರ್ತಿ ದುಡ್ಡು ಕೊಡಿ, ಇಲ್ಲ ಇಳೀರಿ, ಗಾಡಿ ತಡೇಬೇಡಿ. ಕಂಡಕ್ಟರ್ನ ಧ್ವನಿ ಜೋರಾವಿತ್ತು. ಆ ಅಮ್ಮನ ಅಸಹಾಯಕ ಮುಖ ಮತ್ತು ಅವಮಾನದಿಂದ ಕೆಂಪಾದ ಕಣ್ಣುಗಳು ಅರುಣ್ನ ಗಮನಕ್ಕೆ ಬಿದ್ದವು. ಆ ಮುಖದಲ್ಲಿ ಏನೋ ಒಂದು ವಿಶೇಷತೆ ಇತ್ತು, ತನ್ನದೇ ಅಮ್ಮನ ಛಾಯೆ. ಅರುಣ್ ಪರ್ಸ್ನಿಂದ 20 ರೂಪಾಯಿ ನೋಟು ತೆಗೆದು, ಅಣ್ಣ ತೊಗೊಳ್ಳಿ, 1 ಜಯನಗರ, ಬಾಕಿ ನೀವೇ ಇಟ್ಕೊಳ್ಳಿ. ಕಂಡಕ್ಟರ್ ಅವನನ್ನೊಮ್ಮೆ ಮುರಿಸಿದ ನೋಡಿ ಹಣ ಪಡೆದು ಟಿಕೆಟ್ ಹರಿದು ಕೊಟ್ಟ. ಆ ಅಮ್ಮ ಅರುಣ್ಣನು ನೋಡಿ ತುಂಬಿದ ಕಣ್ಣುಗಳಿಂದ ಕೈಮುಗಿದರು. ಆ ನೋಟದಲ್ಲಿ ಒಂದು ಜನ್ಮದ ಕೃತಜ್ಞತೆ ಇತ್ತು. ಅರುಣ್ ತನ್ನ ಸೀಟಿನಿಂದ ಸ್ವಲ್ಪ ಪಕ್ಕಕ್ಕೆ ಸರಿದು ಅವರಿಗಾಗಿ ಜಾಗ ಮಾಡಿದ. ಅರುಣ್, ಇಲ್ಲಿ ಕೂತ್ಕೊಳ್ಳಿ ಅಮ್ಮ. ಅವರು ಸಂಕೋಚದಿಂದ, ಬೇಡ ಮಗನೇ, ನನ್ನ ಸೀರೆಯೆಲ್ಲ ಕೊಳೆಯಾಗಿದೆ ಎಂದು ಹೇಳಲು ಪ್ರಯತ್ನಿಸಿದರೂ ಅರುಣ್ ಒತ್ತಾಯ ಮಾಡಿದ. ಅವರು ಅವನ ಸೀಟಿನ ತುದಿಯಲ್ಲಿ ಸಂಕೋಚದಿಂದಲೇ ಕುಳಿತರು. ಅರುಣ್, ಎಲ್ಲಿಗೆ ಹೊರಟಿದ್ದೀರಿ ಅಮ್ಮ ಈ ಬೆಳಿಗ್ಗೆ? ಆ ಒಂದು ಪ್ರಶ್ನೆಯಲ್ಲಿ ಅಮ್ಮನ ಮುಖ ಅರಳಿತು. ಅಲ್ಲಿಯವರೆಗಿನ ಸಂಕಟ, ಅವಮಾನ ಎಲ್ಲ ಮಾಯವಾಗಿತ್ತು. ಶಾಂತಮ್ಮ, ಮಗನೇ, ನನ್ನ ಮಗನನ್ನು ನೋಡಲು ಹೋಗುತ್ತಿದ್ದೇನೆ. ರಾಜೇಶ್ ಅಂತ. ಅವನು ದುಬೈನಲ್ಲಿದ್ದಾನೆ. ಇಲ್ಲಿ ಹೊಸ ಮನೆ ಕಟ್ಟಿದ್ದಾನೆ. ಗೃಹಪ್ರವೇಶಕ್ಕೆ ನನಗೆ ಬರಲಾಗಿಲ್ಲ, ಜ್ವರ ಇತ್ತು. ಅವನೂ ಹೆಂಡತಿಯೂ ಈಗ ಊರಿಗೆ ಬಂದಿದ್ದಾರೆ. ಅವರನ್ನು ನೋಡಿ ಬಹಳ ದಿನಗಳಾಗಿತ್ತು. ಅಮ್ಮ ತನ್ನ ಮಡಿಲಲ್ಲಿದ್ದ ಬಣ್ಣ ಮಾಸಿದ ಬಟ್ಟೆಯ ಸಣ್ಣ ಗಂಟನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಅದರಿಂದ ಹುರಿದ ಕಾಯಿ ತುರಿ ಮತ್ತು ಬೆಲ್ಲದ ಸುವಾಸನೆ ಅರುಣ್ಗೆ ಬಡಿಯಿತು. ನನ್ನ ಮಗನಿಗೆ ಅಪ್ಪದ, ಅಂದರೆ ಗುಳಿಯಪ್ಪ, ಅಂದರೆ ತುಂಬಾ ಇಷ್ಟ. ನಿನ್ನೆ ರಾತ್ರಿ ಪೂರ್ತಿ ಕೂತು ಮಾಡಿದ್ದೇನೆ. ಅಕ್ಕಿ ನೆನೆಸಿ, ರುಬ್ಬಿ, ಬೆಲ್ಲ ಪಾಕ ಮಾಡಿ ಅವನು ಚಿಕ್ಕವನಿದ್ದಾಗಿನಿಂದ ಮಾಡಿಕೊಡುತ್ತೇನೆ. ಕೆಲಸಕ್ಕೆ ಹೋಗಿ ಬಂದರೆ ಓಡಿ ಬಂದು ಅಪ್ಪದಕ್ಕಾಗಿ ನಿಲ್ಲುತ್ತಿದ್ದ. ಅವರು ಸಂತೋಷದಿಂದ ಹೇಳಿದರು. ಆ ಗಂಟಿನಲ್ಲಿ ಮಗನ ಮೇಲಿನ ಅಮ್ಮನ ಸಂಪೂರ್ಣ ಪ್ರೀತಿಯನ್ನು ತುಂಬಿಟ್ಟಿದ್ದರು. ಅರುಣಿಗೆ ತನ್ನ ಅಮ್ಮ ಮಾಡಿಕೊಡುತ್ತಿದ್ದ ಹೊಬ್ಬಟ್ಟು ನೆನಪಾಯಿತು. ಕಂಡಕ್ಟರ್, ಜಯನಗರ ಬಂತು, ಇಳಿಯೋರಿಳೀರಿ. ಶಾಂತಮ್ಮ, ಹಾಗಾದರೆ ನಾನು ಇಳಿಯುತ್ತೇನೆ ಮಗನೇ, ನಿನಗೆ ಒಳ್ಳೇದಾಗಲಿ, ದೇವರು ಕಾಪಾಡಲಿ. ಅಮ್ಮ ಅವನಿಗೆ ವಿದಾಯ ಹೇಳಿ ಆ ಗಂಟನ್ನು ಎದೆಗವಚಿಕೊಂಡು ಜಾಗರೂಕತೆಯಿಂದ ಬಸ್ನಿಂದ ಇಳಿದರು. ದೃಶ್ಯ 4. ಬಸ್ ಮತ್ತು ಜಯನಗರ ಮುಂದುವರಿದಿದೆ. ಅಮ್ಮ ಬಸ್ನಿಂದ ಇಳಿದು ಜನಸಂದಾಣದಲ್ಲಿ ಮರೆಯಾಗುವುದನ್ನು ಅರುಣ್ ನೋಡುತ್ತಿದ್ದ. ಬಸ್ ಮುಂದೆ ಸಾಗಿತು. ಮುಂದಿನ ಸಿಗ್ನಲ್ನಲ್ಲಿ ಕೆಂಪು ದೀಪ ಬೆಳಗಿತು. ಅಪ್ಪೊಳಿಗೆ ಅರುಣ್ನ ಮನಸ್ಸಿನಲ್ಲಿ ಒಂದು ಮಿಂಚು ಸಂಚರಿಸಿತು. 3 ರೂಪಾಯಿ. ಅವನ ಹೃದಯ ವೇಗವಾಗಿ ಬಡಿಯಿತ್ತು. ದೇವರೇ, ವಾಪಸ್ ಹೋಗಲು ಆ ಅಮ್ಮನ ಕೈಯಲ್ಲಿ ಹಣ ಇರುವುದಿಲ್ಲವಲ್ಲ? ಇಲ್ಲಿಗೆ ಬರಲು ಟಿಕೆಟ್ ತೆಗೆದುಕೊಳ್ಳಲು 3 ರೂಪಾಯಿ ಕಮ್ಮಿ ಇತ್ತಲ್ಲ? ವಾಪಸ್ ಹೋಗಲು ಅವರೇನು ಮಾಡುತ್ತಾರೆ? ಅವನು ತೀವ್ರ ಅಸ್ವಸ್ಥನಾದ. ಆ ಅಮ್ಮನ ಅಸಹಾಯಕ ಮುಖ ಮತ್ತೆ ಮನಸ್ಸಿನಲ್ಲಿ ಮೂಡಿತು. ಯಾಕಾದರೂ ನಾನು ಕಂಡಕ್ಟರ್ಗೆ ಬಾಕಿ ಇಟ್ಟುಕೊಳ್ಳಿ ಎಂದು ಹೇಳಿದೆ. ಆ ಹಣವನ್ನು ಅಮ್ಮನ ಕೈಯಲ್ಲೇ ಕೊಡಬಹುದಿತ್ತಲ್ವಾ? ಸಿಗ್ನಲ್ ಹಸಿರಾಯಿತು. ಬಸ್ ಚಲಿಸಿತು. ಅರುಣ್, ಅಣ್ಣ ನಿಲ್ಲಿಸಿ, ಮುಂದಿನ ಸ್ಟಾಪ್ನಲ್ಲೇ ನಿಲ್ಲಿಸಿ. ಅವನು ಬಸ್ನಿಂದ ಇಳಿದ. ಏನೂ ತಿಳಿಯದ ಒಂದು ಒಳಧನಿಯ ಕರೆಯಂತೆ ಅವನು ರಸ್ತೆಯ ಎದುರುಭಾಗಕ್ಕೆ ಓಡಿ ಜಯನಗರಕ್ಕೆ ಹಿಂತಿರುಗುವ ಮತ್ತೊಂದು ಬಸ್ ಹತ್ತಿದ. ಆಫೀಸಿಗೆ ಹೋಗುವ ದಾರಿ ಮಧ್ಯೆ ಇಳಿದು ಜಯನಗರಕ್ಕೆ ಹಿಂತಿರುಗುವ ಬಸ್ ಹತ್ತುವಾಗ ಅರುಣ್ ವಿಪರೀತ ಬೆವತಿದ್ದ. ಅವನ ಮನಸ್ಸು ಕಾರಣವಿಲ್ಲದೆ ಚಡಪಡಿಸುತ್ತಿತ್ತು. ಬಹುಶಃ ನಾನು ಯೋಚಿಸುವುದು ತಪ್ಪಿರಬಹುದು. ಆ ಅಮ್ಮ ಮಗನ ಮನೆಗೆ ಹೋಗಿರಬಹುದು. ನಾನೇಕೆ ಹೀಗೆ ವೆಪ್ರಾಳಪಡುತ್ತಿದ್ದೇನೆ? ಆದರೂ ಟಿಕೆಟಿಗೆ ಹಣವಿಲ್ಲದೆ ನಿಂತ ಆ ಅಸಹಾಯಕ ಮುಖ ಅವನ ಕಣ್ಮುಂದಿನಿಂದ ಮಾಸಲಿಲ್ಲ. ಜಯನಗರದಲ್ಲಿ ಬಸ್ ಇಳಿದಾಗ ಐಶ್ವರ್ಯರಾಜ ಕಾರುಗಳು ಓಡಾಡುವ, ದೊಡ್ಡ ಕಟ್ಟಡಗಳುವ ಆ ಜಂಕ್ಷನ್ ಅವನನ್ನೇ ಮುರಿಸಿದ ನೋಡುತ್ತೇವೆ ಎಂಬ ಆಸೆಯಾಯಿತು. ಆ ಅಮ್ಮ ಎಲ್ಲಿ? ಯಾವ ದೊಡ್ಡ ಮನೆಯನ್ನು ಅವರು ಹುಡುಕುತ್ತಿದ್ದಾರೆ? ರಾಜೇಶ್ ಎಂಬ ಹೆಸರೆಲ್ಲದಿ ಬೇರೇನೂ ತಿಳಿದಿಲ್ಲ. ಅವನು ಹತ್ತಿರದಲ್ಲಿದ್ದ ಒಂದು ಚಹಾ ಅಂಗಡಿಯವನನ್ನು ಕೇಳಿದ. ಅರುಣ್, ಅಣ್ಣಾ,
ಇಲ್ಲಿ ಹತ್ತಿರದಲ್ಲಿ ಹೊಸದಾಗಿ ಕಟ್ಟಿದ ಯಾವುದಾದರೂ ದೊಡ್ಡ ಮನೆ ಇದೆಯಾ? ರಾಜೇಶ್ ಅಂತ ಹೆಸರು, ದುಬೈನಲ್ಲಿ ಇರೋರು. ಚಹಾ ಅಂಗಡಿಯವನು ಸ್ವಲ್ಪವೂ ಯೋಚಿಸದೆ, ಓ, ಅದು ಆ ಕಡೆ ಇರುವ ದೊಡ್ಡ ಕಾಂಪೌಂಡ್ ಗೋಡೆಯ ರಾಜೇಶ್ ವಿಲ್ಲಾ ಇರ್ಬೇಕು. ನಿನ್ನೆ ಮೊನ್ನೆ ತಾನೇ ಪೂರ್ತಿಯಾಗಿದೆ. ದೊಡ್ಡ ಶ್ರೀಮಂತರು. ಆದ್ರೆ ಆಳು ಸ್ವಲ್ಪ ಜಂಬದ್ದವನು ಅಂತ ಕೇಳಿದ್ದೇನೆ. ಅರುಣ್ ವೇಗವಾಗಿ ಅತ್ತ ಹೆಜ್ಜೆ ಹಾಕಿದ. ದೃಶ್ಯ 5. ರಾಜೇಶ್ ವಿಲ್ಲಾ, ಹೊರಗೆ. ಚಹಾ ಅಂಗಡಿಯವನು ಹೇಳಿದ್ದು ನಿಜವಾಗಿತ್ತು. ಆಕಾಶಕ್ಕೆ ತಲೆ ಎತ್ತಿ ನಿಂತಿರುವ ಒಂದು ಬೃಹತ್ ಮನೆ. ಅದರ ಸುತ್ತಲೂ ಅಷ್ಟೇ ಎತ್ತರದ ಕಾಂಪೌಂಡ್ ಗೋಡೆ. ದೊಡ್ಡ ಕಬ್ಬಿಣದ ಗೇಟ್. ಅದರ ಮೇಲೆ ಚಿನ್ನದ ಬಣ್ಣದಲ್ಲಿ ರಾಜೇಶ್ ವಿಲ್ಲಾ ಎಂದ ಕೆತ್ತಲಾಗಿದೆ. ಆದರೆ ಆ ಗೇಟಿನ ಮುಂದೆ ಒಂದು ಸಣ್ಣ ಜನಕೂಟ. ಏನೋ ಸಮಸ್ಯೆಯಾಗಿದೆ. ದಾರಿಹೋಕರು ಎತ್ತಿ ನೋಡುತ್ತಿದ್ದಾರೆ. ಅರುಣ್ನ ಎದೆಬಡಿತ ಹೆಚ್ಚಿತು. ಅವನು ಜನಕೂಟಲ ನಡುವೆ ದಾರಿ ಮಾಡಿಕೊಂಡು ಮುಂದ ಸಾಗಿದ. ಅವನು ಕಂಡ ದೃಶ್ಯ ಅವನ ಹೃದಯ ಒಂದು ಕ್ಷಣ ನಿಂತು ಹೋದಂತೆ ಭಾಸವಾಯಿತು. ಆ ದೊಡ್ಡ ಗೇಟಿನ ಮುಂದೆ ಒರಟಾದ ಟಾರ್ ರಸ್ತೆಯ ಮೇಲೆ ಸ್ವಲ್ಪ ಸಮಯದ ಹಿಂದೆ ತನ್ನೋಡಿಗೆ ಮಗನ ಬಗ್ಗೆ ಹೆಮ್ಮೆಯಿಂದ ನಗುತ್ತಾ ಮಾತನಾಡಿದ ಆ ಶಾಂತಮ್ಮ ಮಲಗಿದ್ದಾರೆ. ಅವರ ಗಂಟು ಪಕ್ಕದಲ್ಲೇ ಬಿದ್ದಿದೆ. ಅದರಿಂದ ಮಗನಿಗಾಗಿ ನಿನ್ನೆ ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ಮಾಡಿದ್ದ ಅಪ್ಪದಗಳು ದಾರಿಯುದ್ದಕ್ಕೂ ಚದುರಿ ಬಿದ್ದಿವೆ. ಕಪ್ಪು ಇರುವೆಗಳು ಆ ಸಿಹಿಯ ಸುತ್ತ ಅಸಹನೆಯಿಂದ ಸೇರಲು ಪ್ರಾರಂಭಿಸಿವೆ. ಯಾರೂ ಆ ಅಮ್ಮನನ್ನು ಗಮನಿಸುತ್ತಿಲ್ಲ. ಕೆಲವರು ದೂರುತ್ತಿದ್ದಾರೆ. ಜನ 1. ಈ ಮುದುಕಿಗೆ ಏನಾಗಿದೆ ಬೆಳಿಗ್ಗೆ ಬೆಳಿಗ್ಗೆ ದಾರಿಯಲ್ಲಿ ಮಲಗಲು? ಜನ 2. ಸತ್ತೇನೂ ಹೋಗಿಲ್ಲ ಬಿಡಿ, ಯಾರಾದ್ರೂ ಎಬ್ಬಿಸಿ ಕಳಿಸಿ. ಯಾವುದೋ ಭಿಕ್ಷುಕಿ ಇರಬೇಕು. ಆ ಮನೆಯವರು ಓಡಿಸಿರಬೇಕು. ಅರುಣ್ ಕುಸಿದು ಹೋದ. ಅವನ ಕಣ್ಣುಗಳು ತುಂಬಿ ಬಂದವು. ಫ್ಲಾಶ್ ಬ್ಯಾಕ್. ಕೆಲವು ನಿಮಿಷಗಳ ಹಿಂದೆ. ಬಸ್ ಇಳಿದು ದಾರಿ ಕೇಳಿ ಆ ದೊಡ್ಡ ಗೇಟಿನ ಮುಂದೆ ಶಾಂತಮ್ಮ ಬಂದು ನಿಂತಾಗ ಅವರ ಹೃದಯ ಸಂತೋಷದಿಂದ ಉಕ್ಕಿ ಹರಿತಿತ್ತು. ನನ್ನ ಮಗನ ಮನೆ, ನನ್ನ ರಾಜೇಶ್ನ ಅರಮನೆ. ಅವರು ನಡುಗುವ ಕೈಗಳಿಂದ ಆ ದೊಡ್ಡ ಗೇಟನ್ನು ನಿಧಾನವಾಗಿ ತಟ್ಟಿದರು. ಯಾರೂ ತೆರೆಯಲಿಲ್ಲ. ಶಾಂತಮ್ಮ, ಮಗನೇ, ರಾಜೇಶಾ! ಅವರು ಜೋರಾಗಿ ಕೂಗಿದರು. ಅವರು ಗೇಟಿನ ಪಕ್ಕದಲ್ಲಿ ನಡೆದಾಗ ಹಿಂದಿನ ಸಣ್ಣ ಗೇಟ್ ತೆರೆದಿರುವುದು ಕಂಡಿತು. ಅವರು ನಿಟ್ಟುಸಿರು ಬಿಟ್ಟು ಮಡಿಲಲ್ಲಿದ್ದ ಗಂಟನ್ನು ಗಟ್ಟಿಯಾಗಿ ಹಿಡಿದು ಒಳಗೆ ನಡೆಯಲು ಪ್ರಯತ್ನಿಸಿದರು. ವಾಚ್ಮ್ಯಾನ್ ಗಟ್ಟಿಯಾಗಿ, ಯಾರದು? ಅಲ್ಲಿಯೇ ನಿಲ್ಲು, ಒಳಗೆ ಬರಬೇಡ. ಯೂನಿಫಾರ್ಮ್ ಹಾಕಿದ ದಪ್ಪಗಿನ ವಾಚ್ಮ್ಯಾನ್ ಓಡಿ ಬಂದ. ಅವನ ಕೈಯಲ್ಲಿ ಒಂದು ಕೋಲಿತ್ತು. ಶಾಂತಮ್ಮ, ನನಗೆ ನನ್ನ ಮಗ ರಾಜೇಶನ್ನು ನೋಡಬೇಕು. ನಾನು ಅವನ ಅಮ್ಮ. ವಾಚ್ಮ್ಯಾನ್, ರಾಜೇಶ್ ಸರ್ನ ನೋಡಲು ಮೊದಲೇ ಅಪಾಯಿಂಟ್ಮೆಂಟ್ ಬೇಕು. ನಿಮ್ಮಂಥವರನ್ನು ಒಳಗೆ ಬಿಡಬಾರದು ಅಂತ ಆರ್ಡರ್ ಇದೆ. ನೀವು ಹೋಗಿ, ಅವನು ಧಾರ್ಷ್ಟ್ಯದಿಂದ ಹೇಳಿದ. ಗಲಾಟೆ ಕೇಳಿ ಮನೆಯ ಮುಖ್ಯ ಬಾಗಿಲು ತೆರೆದು ದುಬಾರಿ ಸೀರೆ ಉಟ್ಟ ಮಹಿಳೆಯೊಬ್ಬಳು, ಸ್ಮಿತಾ, ರಾಜೇಶ್ನ ಹೆಂಡತಿ, ಹೊರಬಂದಳು. ಅವಳು ಆ ಅಮ್ಮನನ್ನು ಗುರುತಿಸಿದಳು. ಊರಿನ ಹಳೆಯ ಮನೆಯಲ್ಲಿ ಒಮ್ಮೆ ನೋಡಿದ್ದಳು. ಆದರೆ ಮುಂದಿನ ಕ್ಷಣವೇ ಅವಳ ಮುಖ ದ್ವೇಷ ಮತ್ತು ತಿರಸ್ಕಾರದಿಂದ ಬಿಗಿಯಿತು. ಸ್ಮಿತಾ, ಇಲ್ಲಿ ರಾಜೇಶ್ ಅಂತ ಯಾರೂ ಇಲ್ಲ, ಹೋಗಿ ಇಲ್ಲಿಂದ. ವಾಚ್ಮ್ಯಾನ್ಗೆ, ಏಯ್, ಗೇಟ್ ಮುಚ್ಚು. ಶಾಂತಮ್ಮ ಅಳುತ್ತಾ, ಮಗಳೇ ಸ್ಮಿತಾ, ಇದು ನಾನಮ್ಮ, ಶಾಂತ, ನಿನ್ನ ಅತ್ತೆ. ಶಾಂತಮ್ಮ ಅವಳ ಬಳಿಗೆ ಓಡಲು ಪ್ರಯತ್ನಿಸಿದರು. ಮಗ, ಮಗ, ಎಲ್ಲಿದ್ದೀಯಾ? ಸ್ಮಿತಾ ತಿರಸ್ಕಾರದಿಂದ, ಅಮ್ಮನೇ, ಯಾವಮ್ಮ? ನಿಮ್ಮಂತಹ ಕಸ ಗುಡಿಸುವವರನ್ನು, ಭಿಕ್ಷುಕರನ್ನು ಅಮ್ಮ ಅಂತ ಕರೆಯಲು ನಮಗೆ ನಾಚಿಕೆಯಾಗುತ್ತೆ. ಹೋಗಿ ಇಲ್ಲಿಂದ. ಇಲ್ಲದಿದ್ರೆ ಪೊಲೀಸರನ್ನು ಕರೆಯುತ್ತೇನೆ. ನಮ್ಮ ಸ್ಟೇಟಸ್ಗೆ ತಕ್ಕವರಲ್ಲ ನೀವು. ನಾಚಿಕೆ, ಸ್ಟೇಟಸ್. ಆ ಮಾತುಗಳು ಸಿಡಿಲಂತೆ ಶಾಂತಮ್ಮನ ಎದೆಗೆ ಬಡಿದವು. ತಾನು ರಾತ್ರಿ ಹಗಲು ಆಸ್ಪತ್ರೆಯ ವರಾಂಡಗಳನ್ನು ಗುಡಿಸಿ ಒರೆಸಿ ಹೊಟ್ಟೆ ಕಟ್ಟಿ ಓದಿಸಿದ ಮಗನ ಹೆಂಡತಿ ಹೀಗೆ ಹೇಳುತ್ತಿದ್ದಾಳೆ. ಅವರ ತಲೆ ಸುತ್ತುವಂತೆ ಭಾಸವಾಯಿತು. ಜಗತ್ತೇ ಕತ್ತಲಾಗುತ್ತಿದೆ. ಕಾಲುಗಳಿಗೆ ಬಲವಿಲ್ಲ. ಕೈಯಲ್ಲಿದ್ದ ಮಗನಿಗಾಗಿ ತಂದ ಅಪ್ಪದ ಪೊಟ್ಟಣ ನೆಲಕ್ಕೆ ಜಾರಿ ಬಿದ್ದು ಅವರು ಆ ಐಶ್ವರ್ಯಮಯ ಮನೆಯ ಗೇಟಿನ ಮುಂದೆಯೇ ಕುಸಿದು ಬಿದ್ದರು. ಫ್ಲಾಶ್ ಬ್ಯಾಕ್ ಅಂತ್ಯ. ಅರುಣ್ ಜನರನ್ನು ಬದಿಗೆ ಸರಿಸಿ ಓಡಿಹೋಗಿ ಶಾಂತಮ್ಮನ ತಲೆಯನ್ನು ನಿಧಾನವಾಗಿ ಎತ್ತಿ ತನ್ನ ಮಡಿಲಲ್ಲಿಟ್ಟುಕೊಂಡ. ಅರುಣ್ ಗಟ್ಟಿಯಾಗಿ, ಅಮ್ಮ, ಅಮ್ಮ, ಕಣ್ಣು ತೆರೆಯಿರಿ. ಅವನು ಪಕ್ಕದಲ್ಲಿದ್ದವನಿಗೆ, ಒಂದು ಬಾಟಲಿ ನೀರು ತಂದುಕೊಡಿ ಎಂದು ಕಿರುಚಿದ. ನೀರು ತಂದು ಮುಖಕ್ಕೆ ಚಿಮುಕಿಸಿದಾಗ, ಅಮ್ಮ,
ನಿಧಾನವಾಗಿ ಕಣ್ಣು ತೆರೆದರು. ಮೊದಲು ಅವರು ಅರುಣನ್ನು ಗುರುತಿಸಲಿಲ್ಲ, ಸುತ್ತಲೂ ನೋಡಿದರು. ಆಗಲೇ ನೆಲದಲ್ಲಿ ಚದುರಿ ಬಿದ್ದಿದ್ದ ಅಪ್ಪದಗಳು ಕಂಡವು. ಶಾಂತಮ್ಮ ಅರೆ ಪ್ರಜ್ಞಾವಸ್ಥೆಯಲ್ಲಿ, ಮಗನೇ, ಅಪ್ಪದ, ನನ್ನ ಮಗನಿಗೆ ಎಲ್ಲಾ ಹೋಯ್ತು. ಅವರು ಅದನ್ನು ಹೆಕ್ಕಲು ಪ್ರಯತ್ನಿಸಿದರು. ಅರುಣ್ನ ಕಣ್ಣಲ್ಲಿ ಕೋಪ ಉಕ್ಕಿ ಬಂತು. ಸ್ವಂತ ಅಮ್ಮನನ್ನು ನೆನೆದು ಹಲ್ಲು ಕಡಿದ. ಅವನು ಆ ಮನೆಯ ಕಾಲಿಂಗ್ ಬೆಲ್ಲನ್ನು ರೋಷದಿಂದ ಒತ್ತಿದ. ಮತ್ತೆ ಮತ್ತೆ ಒತ್ತಿದ. ಬಾಗಿಲು ತೆರೆದದ್ದು ಅದೇ ಸೊಸೆ ಸ್ಮಿತಾ. ಸ್ಮಿತಾ ಅಹಂಕಾರದಿಂದ, ಏನು ಬೇಕು ತನಿಗೆ? ಯಾರಿಗೆ ತಾನು? ಅರುಣ್ ಕೋಪ ನಿಯಂತ್ರಿಸಿ, ಇವರು ನಿಮ್ಮ ಅಮ್ಮಂತಾನೆ, ಅವರಿಗೆ ಹುಷಾರಿಲ್ಲ, ಹೊರಗೆ ರಸ್ತೆಯಲ್ಲಿ ಬಿದ್ದಿದ್ದಾರೆ, ಒಮ್ಮೆ ಬಂದು ನೋಡಿ. ಅವಳು ಅರುಣನ್ನು ತಲೆಯಿಂದ ಕಾಲಿನವರೆಗೆ ತಿರಸ್ಕಾರದಿಂದ ನೋಡಿದಳು. ನಂತರ ಹೊರಗೆ ಬಿದ್ದಿದ್ದ ಅತ್ತೆಯನ್ನು ನೋಡಿದಳು. ಸ್ಮಿತಾ, ನಾನು ಆಗಲೇ ಹೇಳಿದನಲ್ಲ, ನಮಗೆ ಇಂಥ ಅಮ್ಮ ಇಲ್ಲ, ಇದೆಲ್ಲ ಯಾವುದೋ ನಾಟಕ. ನೀವು ಇವರನ್ನು ಕರೆದುಕೊಂಡು ಹೋಗದಿದ್ದರೆ ನಾನೀಗ ಪೊಲೀಸರನ್ನು ಕರೆಯುತ್ತೇನೆ. ನಮ್ಮ ಸ್ಟೇಟಸ್ಗೆ ತಕ್ಕವರಲ್ಲ ಇವರು, ಸುಮ್ಮನೆ ನಮ್ಮನ್ನು ಕಾಡಬೇಡಿ. ಟಪ್ ಎಂದು ಶಬ್ದ ಮಾಡಿ ಅವಳು ಬಾಗಿಲನ್ನು ಅವನ ಮುಖಕ್ಕೆ ಹೊಡೆದಳು. ಮುಚ್ಚಿದ ಬಾಗಿಲ ಮುಂದೆ ಅರುಣ್ ಒಂದು ಕ್ಷಣ ಸ್ತಬ್ಧನಾಗಿ ನಿಂತ. ಅವನ ಮನಸ್ಸಿನಲ್ಲಿ ತನ್ನದೇ ಅಮ್ಮನ ರೋಗದಿಂದ ಬಳಲಿದ ಕ್ಷೀಣ ಮುಖ ಮೂಡಿತು. ಅಮ್ಮ ಎಂದು ಕೊನೆಯ ಬಾರಿಗೆ ಒಮ್ಮೆ ನೆಂಜುಪೊಟ್ಟಿ ಕರೆಯಲು ಬಯಸಿದ ಕ್ಷಣಗಳು. ಈಗ ಒಬ್ಬ ಮಗನ ಪ್ರೀತಿಗಾಗಿಯೇ ಬದುಕಿ ಅದನ್ನೇ ಬಯಸುವ ಒಬ್ಬ ಅಮ್ಮ ಕಣ್ಣು ಮುಂದೆ ಅನಾಥಳಾಗಿ. ಅವನೊಂದು ನಿರ್ಧಾರ ತೆಗೆದುಕೊಂಡ. ಈ ಇಡೀ ಜಗತ್ತು ವಿರೋಧಿಸಿದರೂ ಈ ಕ್ಷಣ ತಾನೇ ಈ ಅಮ್ಮನ ಮಗ. ಅವನು ಶಾಂತಮ್ಮನನ್ನು ನಿಧಾನವಾಗಿ ಎಬ್ಬಿಸಿ ನಿಲ್ಲಿಸಿದ. ನೆಲದಲ್ಲಿ ಚದುರಿದ ಅಪ್ಪದಗಳನ್ನು ತುಳಿಯದಂತೆ ಅವರನ್ನು ತನ್ನ ತೋಳುಗಳಲ್ಲಿ ಹಿಡಿದುಕೊಂಡ. ಅರುಣ್, ಅಮ್ಮ, ಪರವಾಗಿಲ್ಲ, ನಾವು ಹೋಗೋಣ. ಶಾಂತಮ್ಮ ತಳದ ಧ್ವನಿಯಲ್ಲಿ, ಎಲ್ಲಿಗೆ ಮಗನೆ? ನನಗಿನ್ನೂ ಯಾರೂ ಇಲ್ಲ. ಅರುಣ್ ಅವರ ಕಣ್ಣುಗಳನ್ನೇ ಪ್ರೀತಿಯಿಂದ ನೋಡಿದ. ಅರುಣ್, ಅಮ್ಮ, ನಾವು ಹೋಗೋಣ, ನಿಮ್ಮ ಮಗನ ಮನೆಗಲ್ಲ, ನನ್ನ ಮನೆಗೆ. ಶಾಂತಮ್ಮನಿಗೆ ಏನೂ ಅರ್ಥವಾಗಲಿಲ್ಲ. ಆ ಅಪರಿಚಿತ ಆದರೆ ಸ್ವಂತ ಎನಿಸಿದ ಯುವಕನ ಕೈಗಳ ಆಧಾರದಲ್ಲಿ ಎದ್ದು ನಿಂತರು. ದೃಶ್ಯ 7. ಅರುಣ್ನ ಫ್ಲ್ಯಾಟ್. ಅದೇ ದಿನ ಒಂದು ಆಟೋ ರಿಕ್ಷಾದಲ್ಲಿ ಅರುಣ್ ಶಾಂತಮ್ಮನನ್ನು ಕರೆದುಕೊಂಡು ತನ್ನ ಫ್ಲ್ಯಾಟಿಗೆ ಬಂದ. ಅಮ್ಮ ಆಗಲೂ ಒಂದು ರೀತಿಯ ಆಘಾತದಲ್ಲೇ ಇದ್ದರು. ನಡೆದದ್ದನ್ನು ನಂಬಲು ಸಾಧ್ಯವಾಗದೆ ದಾರಿಯಲ್ಲಿ ಚದುರಿ ಹೋದ ಅಪ್ಪದಗಳ ಬಗ್ಗೆ ಆಗಾಗ್ಗೆ ಪುಲಂಬುತ್ತಿದ್ದರು. ಅರುಣ್ ಅವರನ್ನು ಹಿಡಿದುಕೊಂಡು ಲಿಫ್ಟ್ನಲ್ಲಿ ಏರಿ ಫ್ಲ್ಯಾಟಿನ ಬಾಗಿಲ ಮುಂದೆ ನಿಂತ. ಅವನು ಕಾಲಿಂಗ್ ಬೆಲ್ ಒತ್ತಿದ. ಆಫೀಸಿಗೆ ಹೋಗಬೇಕಾಗಿದ್ದ ತಾನು ಈ ಸಮಯದಲ್ಲಿ ಅಪರಿಚಿತರಾದ ಒಬ್ಬ ಅಮ್ಮನನ್ನು ಕರೆದುಕೊಂಡು ಬರುವುದನ್ನು ಕಂಡು ರಶ್ಮಿ ಏನು ಹೇಳುತ್ತಾಳೋ ಎಂಬ ಸಣ್ಣ ಆತಂಕ ಅವನಲ್ಲಿತ್ತು. ಬೆಲ್ ಶಬ್ದ ಕೇಳಿ ರಶ್ಮಿಯೇ ಬಾಗಿಲು ತೆರೆದಳು. ಗಂಡನ ಜೊತೆ ಸಂಪೂರ್ಣ ಬಳಲಿ ಅತ್ತು ಕಣ್ಣು ಕೆಂಪಾದ ಸ್ಥಿತಿಯಲ್ಲಿದ್ದ ಒಬ್ಬ ಅಮ್ಮನನ್ನು ಕಂಡು ಅವಳು ದಿಗ್ಭ್ರಾಂತಳಾದನು. ರಶ್ಮಿ, ಅರುಣ್, ಇವರು ಯಾರು? ಏನಾಯ್ತು? ಅರುಣ್ ಶಾಂತಮ್ಮನನ್ನು ನಿಧಾನವಾಗಿ ಒಳಗಿನ ಸೋಫಾದ ಮೇಲ ಕೂಡಿಸಿದ. ಅಮ್ಮ, ಇಲ್ಲಿ ಕುಳಿತುಕೊಳ್ಳಿ, ನಾನು ನೀರು ತರುತ್ತೇನೆ. ಅವನು ರಶ್ಮಿಯನ್ನು ಕರೆದು ಕೋಣೆಗೆ ಕೊಂಡೊಯ್ದ. ಅರುಣ್, ರಶ್ಮಿ, ಆಫೀಸಿಗೆ ಹೋಗುವ ಬಸ್ನಲ್ಲಿ ಈ ಅಮ್ಮನನ್ನು ನೋಡಿದೆ. ನಡೆದ ಎಲ್ಲಾ ವಿಷಯಗಳನ್ನೂ ಅವನು ಸಂಕ್ಷಿಪ್ತವಾಗಿ ಹೇಳಿದ. ಮಗನನ್ನು ನೋಡುವ ಸಂತೋಷ, ಅಪ್ಪದದ ಪೊಟ್ಟಣ, 3 ರೂಪಾಯಿಯ ಕೊರತೆ, ತಾನು ಹಿಂತಿರುಗಿ ಹೋದಾಗ ಕಂಡ ದೃಶ್ಯ, ಮುಚ್ಚಿದ ಗೇಟು, ಆ ಸೊಸೆ ನಾಚಿಕೆ ಎಂದು ಹೇಳಿ ಹೊರಗಹಾಕಿದಳು, ಬಾಗಿಲು ಮುಖಕ್ಕೆ ಹೊಡೆದಳು, ಎಲ್ಲವನ್ನೂ ಹೇಳಿದ. ಅರುಣ್, ರಸ್ತೆಯಲ್ಲಿ ಬಿದ್ದು ಕಿಡಂದ ಈ ಅಮ್ಮನನ್ನು ಅಲ್ಲಿಯೇ ಬಿಟ್ಟು ಬರಲು ನನಗೆ ಆಗಲಿಲ್ಲ. ರಶ್ಮಿ, ಒಂದು ವೇಳೆ ಇವರು ನಮ್ಮಮ್ಮ ಆಗಿದ್ದರೆ ಯಾರಾದ್ರೂ ಹೀಗೆ? ಅಷ್ಟೇ ಅವನಿಗೆ ಹೇಳಲು ಸಾಧ್ಯವಾದದ್ದು. ರಶ್ಮಿಯ ಕಣ್ಣುಗಳು ತುಂಬಿ ಬಂದವು. ಅವಳು ಏನೂ ಮಾತನಾಡಲಿಲ್ಲ. ಗಂಡನ ಮನಸ್ಸು ಅವಳಿಗೆ ತಿಳಿದಿತ್ತು. ಪ್ರೀತಿಸಿಲು ಮಾತ್ರ ತಿಳಿದಿದ್ದ ಅವಳಿಗೆ ಒಬ್ಬ ಮಗನಿಗಾಗಿ ಜೀವನವನ್ನೇ ಮುಡಿಪಾಗಿಟ್ಟ ಆ ಅಮ್ಮನ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಯಿತು. ಅವಳು ಕೋಣೆಯಿಂದ ಹೊರಬಂದು ಸೋಫಾದಲ್ಲಿ ತಲೆ ತಗ್ಗಿಸಿ ಕುಳಿತಿದ್ದ ಶಾಂತಮ್ಮನ ಬಳಿ ಕುಳಿತುಕೊಂಡಳು. ಅವರ ನಡುಗುವ ಕೈಗಳನ್ನು ಹಿಡಿದುಕೊಂಡಳು. ರಶ್ಮಿ ಮೃದುವಾಗಿ, ಅಮ್ಮ, ಒಳಗೆ ಬನ್ನಿ, ಏನೂ ಹೆದರಬೇಡಿ, ಇದು ನಿಮ್ಮ ಮನೆನೇ, ಹೋಗಿ ಮುಖ ತೊಳೆದುಕೊಂಡು ಬನ್ನಿ, ನಾನು ಚಹಾ ತರುತ್ತೇನೆ. ಆ ಮಾತುಗಳನ್ನು ಕೇಳಿ ಶಾಂತಮ್ಮನ ಎದೆ ಬಿರಿಯಿತು. ಅವರು ರಶ್ಮಿಯನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತರು. ರಶ್ಮಿ ಅಮ್ಮನಿಗೆ ಸ್ನಾನ ಮಾಡಿಸಿ ತನ್ನ ಸ್ವಚ್ಛವಾದ ಬಟ್ಟೆಗಳಲ್ಲಿ ಒಂದನ್ನು ಉಡಲು ಕೊಟ್ಟಳು. ಅವರಿಗೆ ಬಿಸಿ ಬಿಸಿ ಊಟ ಬಡಿಸಿದಳು. ರಶ್ಮಿ, ಏನೂ ತಿನ್ನದೇ ಬೆಳಗ್ಗೆ ಹೊರಟಿದ್ದೀರಾ ಅಮ್ಮ? ಇನ್ನೂ ಅದನ್ನೆಲ್ಲ ನೆನ್ಪಿಸ್ಕೊಳ್ಳಬೇಡಿ, ಹೊಟ್ಟಿ ತುಂಬ ಊಟ ಮಾಡಿ. ಸಂಜೆ ಅಪ್ಪು ಮತ್ತು ಆದಿ ಸ್ಕೂಲಿನಿಂದ ಬಂದಾಗ ಕಂಡದ್ದು
ಬಾಲ್ಕನಿಯಲ್ಲಿ ದುಃಖದಿಂದ ಕುಳಿತಿದ್ದ ಒಬ್ಬ ಅಜ್ಜಿಯನ್ನು. ಅಪ್ಪು ಓಡಿಬಂದು, ಅಮ್ಮ, ಇವರ್ಯಾರು? ರಶ್ಮಿ ನಗುತ್ತಾ, ಇವರು ನಿಮ್ಮ ಹೊಸ ಅಜ್ಜಿ, ಶಾಂತ ಅಜ್ಜಿ. ಇನ್ನು ನಮ್ಮ ಜೊತೆಯಲ್ಲೇ ಇರುತ್ತಾರೆ. ಅಪ್ಪು, ಏಯ್ ಅಜ್ಜಿ! ಅಪ್ಪುಗೆ ಖುಷಿಯಾಯಿತು. ಅವಳು ಓಡಿ ಹೋಗಿ ಶಾಂತಮ್ಮನ ಮಡಿಲಲ್ಲಿ ಕುಳಿತುಕೊಂಡಳು. ಆದಿ 10ನೇ ತರಗತಿಯ ಗಾಂಭೀರ್ಯದಲ್ಲಿ ಒಮ್ಮೆ ನೋಡಿ ಮುಗುಳ್ನಕ್ಕರೂ ಅವನಿಗೂ ಒಳಗೊಳಗಿ ಸಂತೋಷವಾಗಿತ್ತು. ವರ್ಷಗಳ ನಂತರ ಒಂದು ಮಗುವಿನ ನಿಷ್ಕಳಂಕ ಸ್ಪರ್ಶವನ್ನು ಅನುಭವಿಸಿದಾಗ ಆ ಅಮ್ಮನ ತುಟಿಗಳಲ್ಲಿ ತೆಳುವಾದ ನಗು ಮೂಡಿತು. ದೃಶ್ಯ 8. ದುಬೈ ಫ್ಲಾಟ್ ಮತ್ತು ಅರುಣ್ನ ಫ್ಲಾಟ್, ಮಾಂಟೇಜ್. ಕಟ್ಟು ದುಬೈ. ರಾಜೇಶ್ ವಿಲ್ಲಾದಿಂದ ರಾಜೇಶ್ ದುಬೈನ ತನ್ನ ಐಷಾರಾಮಿ ಫ್ಲಾಟಿಗೆ ತಲುಪಿದನು. ಸ್ಮಿತಾ, ಅಮ್ಮನ ವಿಷಯ ಏನಾಯ್ತು? ಅವರು ವಾಪಸ್ ಹೋದರಲ್ವೇ? ಬೇರೇನೂ ತೊಂದರೆ ಆಗಲಿಲ್ಲ ತಾನೇ? ಸ್ಮಿತಾ ತಿರಸ್ಕಾರದಿಂದ, ಆ ಮುದುಗಿಗೆ ನಾನು ಸರಿಯಾಗಿ ಹೇಳಿ ಕಳಿಸಿದ್ದೇನೆ. ಇನ್ನು ಈ ದಾರಿಗೆ ಬರುವುದಿಲ್ಲ. ಬಂದರೆ ಪೊಲೀಸರನ್ನು ಕರೆಯುತ್ತೇನೆಂದು ಹೇಳಿದ್ದೇನೆ. ನಿಮ್ಮ ಒಬ್ಬ ಅಮ್ಮ ನಮ್ಮ ಮರ್ಯಾದೆಯನ್ನೇ ತೆಗೆದವರು. ನಮ್ಮ ಸ್ಟೇಟಸಿಗೆ ತಕ್ಕ ರೂಪವೇ ಅದು. ರಾಜೇಶ್ಗೆ ನಿಟ್ಟುಸಿರು ಬಿಟ್ಟ. ಪರವಾಗಿಲ್ಲ ಬಿಡು, ನೀನು ಗಲಾಟೆ ಮಾಡಿ ಅಕ್ಕಪಕ್ಕದವರಿಗೆ ತಿಳಿಯುವಂತೆ ಮಾಡಲಿಲ್ಲ, ಅಷ್ಟೇ ಸಾಕು. ರಾಜೇಶ್ಗೆ ಅಮ್ಮನ ಮೇಲೆ ಪ್ರೀತಿ ಇಲ್ಲದಂತಲ್ಲ, ಆದರೆ ಸ್ಮಿತಾಳ ಹಣದ ಮೇಲಿನ ವ್ಯಾಮೋಹ ಮತ್ತು ಉನ್ನತ ಜೀವನ ಶೈಲಿ ಅವನನ್ನು ಸಂಪೂರ್ಣ ಮಾಡಿ ಬದಲಿಸಿತ್ತು. ಸ್ಮಿತಾಳ ಅಪ್ಪನ ಹಣವೇ ಅವನ ಬಿಸ್ನೆಸ್ನ ಬುನಾದಿಯಾಗಿತ್ತು. ಅದಕ್ಕಾಗಿ ಹೆಂಡತಿಯನ್ನು ವಿರೋಧಿಸಲು ಅವನಿಗೆ ಭಯ. ಅಮ್ಮನ ಭೂತಕಾಲ, ಆ ಕಸಗುಡಿಸುವಳಾಗಿದ್ದ ಅಮ್ಮ ಈಗಿನ ಅವನ ಸ್ಟೇಟಸಿಗೆ ಒಂದು ನಾಚಿಕೆಗೇಡಿನ ವಿಷಯವಾಗಿತ್ತು. ಸ್ಮಿತಾ ಯಾವಾಗಲೂ ಹಳೆಯ ವಿಷಯಗಳನ್ನು ಹೇಳಿ ಅವನನ್ನು ಚುಚ್ಚುತ್ತಿದ್ದಳು. ನಿಮ್ಮನ್ನೆಲ್ಲ ಈ ಮಟ್ಟಕ್ಕೆ ತಂದಿದ್ದು ನಾನು, ಇಲ್ಲದಿದ್ದರೆ ಈಗಲೂ ಆಸ್ಪತ್ರೆ ವರಂಡದಲ್ಲೇ ಇರಬೇಕಾಗಿತ್ತು ಎಂದಾಗ ಮೌನವಾಗಿರುವುದನ್ನು ಬಿಟ್ಟರೆ ಅವನಿಗೆ ಬೇರೆ ದಾರಿ ಇರಲಿಲ್ಲ. ಸ್ಮಿತಾ, ಅಮ್ಮನನ್ನು ಯಾವುದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸಬಹುದಾಗಿತ್ತಲ್ವೇ? ಯಾಕೆ ಸುಮ್ಮನೆ ಊರಿನ ಮನೆಯಲ್ಲಿ ಇರಿಸುವುದು? ಹೀಗೆ ಮನೆಗೆ ಬಂದರೆ ನಮ್ಮ ಬೆಲೆ ಏನಾಗಬೇಕು? ರಾಜೇಶ್, ಸಮಾಧಾನ ಮಾಡಿಕೋ, ಇನ್ನು ಬರಲ್ಲ. ನಮಗೆ ಹೋಗಲು ಹೊತ್ತಾಯಿತು, ಬಾ. ಆ ಕಾಟ ತಪ್ಪಿತು. ರಾಜೇಶ್ ಹೆಂಡತಿಯನ್ನು ಸಮಾಧಾನಪಡಿಸಿ ಏರ್ಪೋರ್ಟ್ಗೆ ಹೊರಡಲು ತಯಾರಾದನು. ಕಟ್ಟುಟು ಅರುಣ್ನ ಫ್ಲಾಟ್. ಶಾಂತಮ್ಮ ನಿಧಾನವಾಗಿ ಅರುಣ್ನ ಜೀವನದೊಂದಿಗೆ ಹೊಂದಿಕೊಂಡರು. ಮೊದಲ ಕೆಲವು ದಿನಗಳು ಅವರು ಹೆಚ್ಚಾಗಿ ಮೌನವಾಗಿದ್ದರು. ಮಗನಿಂದ ಉಂಟಾದ ಗಾಯ ಅಷ್ಟು ಆಳವಾಗಿತ್ತು. ನಂತರ ಅಪ್ಪು ಮತ್ತು ಆದಿಯ ಪ್ರೀತಿ, ರಶ್ಮಿಯ ಆರೈಕೆ, ಅರುಣ್ನ ಕಾಳಜಿ ಅವರನ್ನು ನಿಧಾನವಾಗಿ ಜೀವನಕ್ಕೆ ಮರಳಿ ತಂದಿತ್ತು. ಅವರು ಮಕ್ಕಳಿಗೆ ಹಳೆಯ ಕಥೆಗಳನ್ನು ಹೇಳಿದರು. ಅಡುಗೆ ಮನೆಯಲ್ಲಿ ರಶ್ಮಿಗೆ ಸಹಾಯ ಮಾಡಿದರು. ರಶ್ಮಿ, ಅಮ್ಮ, ನೀವು ಮಾಡುವ ಸಾಂಬಾರ್ ಪಲ್ಯಕ್ಕೆ ನಮ್ಮ ಅತ್ತೆಯ ಅಂದ್ರೆ ಅರುಣ್ನ ಅಮ್ಮನ ಕೈರುಚಿಯಿದೆ. ಆ ಪ್ರಶಂಸೆ ಕೇಳಿದಾಗ ಶಾಂತಮ್ಮನ ಮುಖ ಪ್ರಕಾಶಿಸುತ್ತಿತ್ತು. ಅರುಣ್ಗೆ ಸ್ವಂತ ಅಮ್ಮನೇ ಮರಳಿ ಬಂದಂತೆ ಭಾಸಲಾಗುತ್ತಿತ್ತು. ಆಫೀಸಿನಿಂದ ಬಂದಾಗ ಮಗನೇ ಎಂದು ಒಂದು ಕರೆ ಕೇಳಲು, ಅಮ್ಮನ ಕೈಯಿಂದ 1 ಗ್ಲಾಸ್ ಚಹಾ ಕುಡಿಯಲು ಅವನು ಹಂಬಲಿಸುತ್ತಿದ್ದ. ಅವನು ಶಾಂತಮ್ಮನನ್ನು ಅಮ್ಮ ಎಂದು ಕರೆದಾಗ ಅವರ ಕಣ್ಣುಗಳು ತುಂಬಿ ಬರುತ್ತಿದ್ದವು. ಅರುಣ್, ನನಗೂ ಒಬ್ಬರೇ ಅಮ್ಮ ಇದ್ದಿದ್ದು. ಆ ಅಮ್ಮನ ಸ್ಥಾನದಲ್ಲಿಯೇ ನಾನು ನಿಮ್ಮನ್ನು ಕಾಣುತ್ತಿದ್ದೇನೆ. ಅವರ ಅಮ್ಮನ ಪುಣ್ಯತಿಥಿಯೆಂದು ಶಾಂತಮ್ಮ ಅರುಣ್ಗೆ ಅತ್ಯಂತ ಇಷ್ಟವಾದ ಒಬ್ಬಟ್ಟು ಮಾಡಿಕೊಟ್ಟರು. ಅದನ್ನು ತಿನ್ನುವಾಗ ಅವನು ವರ್ಷಗಳ ನಂತರ ಒಂದು ಮಗುವಿನಂತೆ ಅತ್ತನು. ಆ ಶೂನ್ಯ ಈಗ ತುಂಬಿತು. ಆದರೆ ಹೊರಗಿನ ಪ್ರಪಂಚ ಅಷ್ಟು ಪ್ರೀತಿಮಯವಾಗಿರಲಿಲ್ಲ. ಅಕ್ಕಪಕ್ಕದವರು, ಫ್ಲಾಟಿನ ನಿವಾಸಿಗಳು ನಿಧಾನವಾಗಿ ಗೊಳಗಲು ಶುರು ಮಾಡಿದರು. ಅರುಣ್ಗೆ ಇದೇನು ಹುಚ್ಚು? ದಾರಿಯಲ್ಲಿ ಸಿಕ್ಕಿದ ಯಾವುದೋ ಮುದುಗಿಯನ್ನು ಮನೆಗೆ ಕರೆತಂದಿದ್ದಾನೆ. ಸ್ವಂತ ಅಮ್ಮನನ್ನೇ ನೋಡಿಕೊಳ್ಳುವುದಿಲ್ಲ ಈ ಕಾಲದಲ್ಲಿ. ರಶ್ಮಿಯ ಮನೆಯವರು ವಿರೋಧಿಸಿದರು. ನಾಳೆ ಇದರ ಹೆಸರಿನಲ್ಲಿ ಏನಾದರೂ ಕೇಸ್ ಬಂದರೆ ಏನು ಮಾಡುತ್ತೀರಿ? ಆ ಮುದುಗಿಯ ಮಗ ಶ್ರೀಮಂತನಲ್ಲವೇ? ಆದರೆ ಅರುಣ್ ಮತ್ತು ರಶ್ಮಿ ಯಾವುದಕ್ಕೂ ತಲೆಕೆಡಿಸಿಕೊಳ್ಳಲಿಲ್ಲ. ನಮ್ಮ ಅಮ್ಮನನ್ನು ನೋಡಿಕೊಳ್ಳಲು ನಮಗೆ ಯಾರ ಪರ್ಮಿಷನ್ ಕೂಡ ಬೇಕಾಗಿಲ್ಲ. ನಾವು ನೋಡಿಕೊಳ್ಳುತ್ತೇವೆ ಎಂದು ಅವರು ಒಗ್ಗಟ್ಟಾಗಿ ಹೇಳಿದರು. ದೃಶ್ಯ 9. ದೇವಸ್ಥಾನ ಮತ್ತು ಫ್ಲಾಟ್. 6 ತಿಂಗಳ ನಂತರ. 6 ತಿಂಗಳುಗಳು ವೇಗವಾಗಿ ಕಳೆದವು. ಶಾಂತಮ್ಮ ಆ ಮನೆಯ ಐಶ್ವರ್ಯವಾಗಿ ಬದಲಾದರು. ಅಪ್ಪು ಮತ್ತು ಆದಿಯನ್ನು ಶಾಲೆಗೆ ಕಳಿಸಲು, ಅವರು ಬರುವಾಗ ತಿಂಡಿ ಮಾಡಿ ಕಾಯಲು ಶಾಂತಮ್ಮ ಮುಂದೆ ನಿಂತಿದ್ದರು. ಇದೇ ಸಮಯದಲ್ಲಿ ಬೇರೆ ಏನೋ ಬಿಸ್ನೆಸ್ ಕೆಲಸಕ್ಕಾಗಿ ರಾಜೇಶ್ ಊರಿಗೆ ಮರಳಿದನು. ಅಮ್ಮನ ಬಗ್ಗೆ ಯಾವುದೇ ಸುದ್ದಿ ಇಲ್ಲದ ಕಾರಣ ಅವನು ಸಮಾಧಾನದಲ್ಲಿದ್ದನು. ಆದರೆ ಒಂದು ದಿನ ಹತ್ತಿರದ ದೇವಸ್ಥಾನದಲ್ಲಿ ದರ್ಶನ ಮುಗಿಸಿ ಅರುಣ್ ಮತ್ತು ರಶ್ಮಿ ಜೊತೆ ಸಂತೋಷವಾಗಿ ಮಾತನಾಡುತ್ತಾ ಬರುತ್ತಿದ್ದ ಶಾಂತಮ್ಮನನ್ನು ರಾಜೇಶ್ನ ಹಳೆಯ ಸಂಬಂಧಿಕನೊಬ್ಬನು ನೋಡಿದನು. ಐಶ್ವರ್ಯವಂತ ವಸ್ತ್ರಗಳನ್ನು ಧರಿಸಿ ಸಂತೋಷವಾಗಿದ್ದ ಶಾಂತಮ್ಮನನ್ನು ಅವನಿಗೆ ಥಟ್ಟನೆ ಗುರುತಿಸಲೂ ಆಗಲಿಲ್ಲ. ಆದರೆ ಸಂಶಯ ಬಂದು ಅವನು ರಾಜೇಶ್ಗೆ ವಿಷಯ ತಿಳಿಸಿದನು. ದೃಶ್ಯ 10. ಅರುಣ್ನ ಫ್ಲಾಟ್. ಅಂತಿಮ ಮುಖಾಮುಖಿ. ಮರುದಿನ ಬೆಳಗ್ಗೆ ಅರುಣ್ನ ಫ್ಲಾಟಿಗೆ ರಾಜೇಶ್ ರಭಿಸವಾಗಿ ನುಗ್ಗಿ ಬಂದ. ಬಾಗಿಲು ತೆರೆದ ರಶ್ಮಿಯನ್ನು ಪಕ್ಕಕ್ಕೆ ತಳ್ಳಿ ಒಳಗೆ ಬಂದ. ರಾಜೇಶ್ ಕಿರುಚುತ್ತ, ನನ್ನ ಅಮ್ಮ ಎಲ್ಲಿ? ನೀವೆಲ್ಲ ಯಾರು ನನ್ನ ಅಮ್ಮನನ್ನು ಕಿಡ್ನಾಪ್ ಮಾಡಲು? ನಾನು ಪೊಲೀಸ್ ಕೇಸ್ ಕೊಡುತ್ತೇನೆ. ನನ್ನ ಅಮ್ಮನನ್ನು ಕರೆಯಿರಿ. ಅರುಣ್ ಶಾಂತವಾಗಿ ಅವನನ್ನು ಎದುರಿಸಿದ. ಮಿಸ್ಟರ್ ರಾಜೇಶ್, ಧ್ವನಿ ತಗ್ಗಿಸಿ. ನಿಮಗೆ ನಿಮ್ಮ ಅಮ್ಮ ಬೇಕಾಗಿದ್ರೆ
ಅದನ್ನು ಅವರನ್ನೇ ಕೇಳಿ. ಆದ್ರೆ 6 ತಿಂಗಳ ಹಿಂದೆ ರಸ್ತೆಯಲ್ಲಿ ಬಿಟ್ಟು ಹೋದ ನಿಮಗೆ ಈಗ ಯಾವ ಹಕ್ಕಿದೆ? ಗಲಾಟೆ ಕೇಳಿ ಶಾಂತಮ್ಮ ಹೊರಬಂದರು. ಮಗನನ್ನು ಕಂಡದು ಅವರು ಸ್ತಬ್ಧರಾದರು. ಆ ಹಳೆಯ ನೆನಪಿನಿಂದ ಅವರ ಮುಖ ವಿಳರಿಯಿತು. ರಾಜೇಶ್, ಅಮ್ಮ, ಹೊರಗೆ ಬಾ. ಈ ಭಿಕ್ಷುಕರ ಜೊತೆಗೇನೋ ಅಮ್ಮ ನೀನು ಇರುವುದು? ಬಾ, ನಾವು ಹೋಗೋಣ. ರಾಜೇಶ್ ಅಮ್ಮನತ್ತ ಕೈಚಾಚಿ ಅವರನ್ನು ಎಳೆಯಲು ಪ್ರಯತ್ನಿಸಿದ. ಶಾಂತಮ್ಮ ಒಂದು ಕ್ಷಣ ನಿಂತರು. ಅವರು ರಾಜೇಶ್ನ ಕಣ್ಣುಗಳನ್ನೇ ನೋಡಿದರು. ನಂತರ ಅರುಣ್ನ ಕಣ್ಣುಗಳನ್ನೂ ನೋಡಿದರು. ನಂತರ ದೃಢವಾದ ಧ್ವನಿಯಲ್ಲಿ ಹೇಳಿದರು, ಶಾಂತಮ್ಮ, ಬೇಡ ಮಗನೇ, ನೀನು ಅಂದೇ ನನ್ನನ್ನು ಆ ಗೇಟಿನ ಹೊರಗೆ ಎಸೆದವನು, ನಾಚಿಕೆ ಎಂದು ಹೇಳಿದವನು. ಈ ಭಿಕ್ಷುಕರೇ ನನಗೆ ಜೀವ ಕೊಟ್ಟಿದ್ದು, ಪ್ರೀತಿ ಕೊಟ್ಟಿದ್ದು. ಅವರು ಅರುಣ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಶಾಂತಮ್ಮ, ನಾನೇ ಬೇಡವಾದ ನಿನ್ನ ಜೊತೆ ನಾನೇಕೆ ಬರಬೇಕು? ಇವನು ನನ್ನ ಮಗ. ಅರುಣ್ಣನ್ನು ತೋರಿಸಿ. ಇವನೇ ನನಗೆ ಉಣ್ಣಲು ಉಡಲು ಕೊಟ್ಟಿದ್ದು. ಇವನೇ ನನ್ನನ್ನು ಅಮ್ಮ ಎಂದು ಕರೆದಿದ್ದು. ನಾನು ಬರುವುದಿಲ್ಲ. ಅಮ್ಮನ ಮಾತುಗಳನ್ನು ಕೇಳಿ ರಾಜೇಶ್ ಅವಮಾನಿತನಾದ. ಸ್ವಂತ ಅಮ್ಮನ ಮುಂದೆ ಅವನು ಸೋತು ಹೋಗಿದ್ದ. ಏನೂ ಮಾತನಾಡದೆ ರೋಷದಿಂದ ಅವನು ಹಿಂತಿರುಗಿ ನಡೆದ. ದೃಶ್ಯ 11. ಅರುಣ್ನ ಫ್ಲಾಟ್, ಬಾಲ್ಕನಿ, ಹಲವು ವರ್ಷಗಳ ನಂತರ. ಅರುಣ್ನ ಮನೆಯ ಅದೇ ಬಾಲ್ಕನಿಯಲ್ಲಿ ಅಪ್ಪು ಮತ್ತು ಆದಿಯ ಮಕ್ಕಳು, ಮೊಮ್ಮಕ್ಕಳು ಶಾಂತಮ್ಮನ ಮಡಿಲಲ್ಲಿ ಕುಳಿತು ಕಥೆ ಕೇಳುತ್ತಿದ್ದಾರೆ. ಅವರ ಬೆಳ್ಳಗಾದ ಕೂದಲನ್ನು ಸವರಿತಾ ಆ ಅಜ್ಜಿ ಮುಗುಳ್ನಗುತ್ತಿದ್ದಾರೆ. ಅರುಣ್ ಮತ್ತು ರಶ್ಮಿ ಬಾಗಿಲ ಹೊಸ್ತಿಲಿಗೆ ಹೊರಗೆ ನಿಂತು ಈ ದೃಶ್ಯವನ್ನು ನೋಡಿ ಸಂತೋಷಪಡುತ್ತಿದ್ದಾರೆ. ಅಂದು ಆ ರಾಜೇಶ್ವಿಲ್ಲಾದ ಗೇಟಿನ ಮುಂದೆ ಚದುರಿ ಹೋದ ಅಪ್ಪದದ ಸಿಹಿಗಿಂತಲೂ ದೊಡ್ಡ ಮಧುರವಾದ ಸಿಹಿ ಆ ಕುಟುಂಬದಲ್ಲಿ ತುಂಬಿ ನಿಂತಿತ್ತು. ರಕ್ತ ಸಂಬಂಧದ ಹೆಸರು ಹೇಳಲು ಒಬ್ಬರೂ ಇರಲಿಲ್ಲವಾದರೂ ಪ್ರೀತಿಯ ಸಂಬಂಧದ ಆಳದಿಂದ ಅವರೊಂದು ಶ್ರೀಮಂತ ಕುಟುಂಬವಾಗಿ ಬದಲಾಗಿದ್ದರು. ಚದುರಿ ಹೋದ ಸಿಹಿಯು ತುಂಬು ಸಿಹಿಯಾಗಿ ಬದಲಾದ ಕ್ಷಣ.